ಹೊಲಕ್ಕೆ ಹೋದ ನಮ್ಮ ಯಜಮಾನ್ರು ಇಷ್ಟೊತ್ತಾದರೂ ಇನ್ನೂ ಬರ್ತಾನಿಲ್ಲ. ಇವತ್ತು ನನ್ನ ಮೈದುನ ಸಂಗಮೇಶ್ ಊರಿನಿಂದ ಬರ್ತಾನೆ ಅಂತ ಗೊತ್ತಿದ್ರು ಕೂಡ ಬೇಗ ಬರಬೇಕನ್ನೋ ಜ್ಞಾನನೇ ಇಲ್ಲ ಅವರಿಗೆ. ಅದು ಯಾವಾಗ ಬರ್ತಾರೋ ಬರಲಿ. ಜಾನಕಿ ಜಾನಕಿ ಬರ್ರಿ, ನಿಮ್ಮ ದಾರಿನ ಕಾಯಕ್ಕೆ ಹತ್ತಿದ್ನಿ ಅಲ್ರಿ. ಇವತ್ತು ನನ್ನ ಮೈದನ ಸಂಗಮೇಶ್ ಊರಿಂದ ಬರ್ತಾ ಅಂತ ಗೊತ್ತಿದ್ರು ಕೂಡ ಇಷ್ಟೊಂದು ತಡ ಮಾಡಿ ಬಂದಿರಲ್ಲ, ಲಗುನ ಬರಬಾರ್ದಾಗಿತ್ತೇನ? ಜಾನಕಿ ಬೇಗ ಬರೋಣ ಅಂತ ಇದ್ದೆ, ಆದರೆ ನಮ್ಮೂರಿನ ವಾಲ್ಮೀಕಿ ಜನಾಂಗಕ್ಕೆ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿದ್ದೆ. ಅದಕ್ಕಾಗಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿದ್ದರು. ಅದಕ್ಕೆ ಬರುವುದು ಸ್ವಲ್ಪ ತಡವಾಯಿತು ಜಾನಕಿ. ಒಳ್ಳೇದೇ ಆಯ್ತು ಬಿಡಿ. ಬಡತನದಿಂದ ಬಂದಿರುವ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನೀರಾವರಿ ಯೋಜನೆ ಬಂದಿದ್ದು ಒಳ್ಳೇದೇ ಆಯ್ತು. ಆದ್ರೇನು ಮಾಡುದು ಜಾನಕಿ, ಬಂದ ಅವಕಾಶಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಲಾರದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ನಾಡಿನ ಜನರು. ಸರ್ಕಾರ ಕೊಟ್ಟ ಉಪಯೋಗವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡರೆ ಈ ರೈತನಿಗಿರುವ ತಾಕತ್ತು ಇನ್ಯಾರಿಗಿದೆ ಜಾನಕಿ, ಯಾರಿಗಿದೆ? ಅದನ್ನು ಬಿಟ್ಟು ನಮಗೆ ನಾವೇ ಜಗಳ ಮಾಡುತ್ತಾ ಹೋದರೆ ಬಂದ ಅವಕಾಶಗಳು ಕೈ ತಪ್ಪಿ ಹೋಗುತ್ತವೆ ಜಾನಕಿ, ಕೈ ತಪ್ಪಿ ಹೋಗುತ್ತವೆ. ಹೌದು ರೀ, ಆದ್ರೂ ಈ ಜನಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು. ಆದ್ರೆ ಜಾನಕಿ, ಬಂದ ನೀರಾವರಿ ಯೋಜನೆಯನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿ ಬಳಕೆ ಮಾಡದೆ ನೀರಿನ ಪಂಪ್ ಸೆಟ್ಗಳು ತುಕ್ಕು ಹಿಡಿದು ಕೆಟ್ಟು ನಿಂತಿವೆ. ಇನ್ನೂ ಕೆಲವು ಹಳ್ಳಿಗಳಲ್ಲಿ ನೀರಿನ ಪಂಪ್ ಸೆಟ್ಗಳನ್ನು ಕಿತ್ತು ಮಾರಿದ್ದೂ ಇದೆ. ಹೌದ್ರಿ, ಒಮ್ಮೆ ಬಂದಿರೋ ಅವಕಾಶ ಮತ್ತೆ ಹಿಂತಿರುಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಎಲ್ಲ ರೈತರು ಒಟ್ಟಾಗಿ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ನೀಡಿದ್ರೆ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯಬಹುದು. ಏನಂತೀರಾ? ಅನ್ನೋದ್ರಲ್ಲಿ ಏನಿದೆ ಜಾನಕಿ, ಏನಿದೆ? ಈ ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ವರದಾ ನದಿಗಳ ನೀರನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಲಾರದೆ ಹಾಗೆ ಬಿಟ್ಟು ಬಿಡುತ್ತಿದ್ದಾರೆ. ಅದೇ ಅದೇ ಆಂಧ್ರದ ಜನರು ನಮ್ಮ ನಾಡಿನ ನೀರನ್ನು ಹಿಡಿದಿಟ್ಟುಕೊಂಡು ಸರಿಯಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಈ ನಮ್ಮ ಕರ್ನಾಟಕದ ಜನರು ಅದೆಷ್ಟು ಮುಟ್ಟಾಳರು ಅನ್ನೋದು ಇದೊಂದು ಸಾಕ್ಷಿಯಾಗಿ ನಿಂತಿದೆ. ಹೌದ್ರಿ, ಬಂದ ಅವಕಾಶವನ್ನು ಕಳೆದುಕೊಳ್ಳುತ್ತೆ, ನೀವಾದ್ರೂ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ನಾನು ಅದೇ ಪ್ರಯತ್ನದಲ್ಲಿದ್ದೇನೆ ಜಾನಕಿ, ಆದರೆ ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ. ಹಾ, ಅದು ಸರಿ, ಸಂಗಮೇಶ ಇನ್ನೂ ಬಂದಿಲ್ಲವೇ? ಇಲ್ಲ ನೋಡಿ, ಇನ್ನೂ ಬಂದೇ ಇಲ್ಲ. ಬಾ ಮತ್ತೆ, ಸಂಗಮೇಶ ಬರುವಷ್ಟರಲ್ಲಿ ನಿಮ್ಮ ಕಂಠ ಸಿರಿಯಿಂದ ಸರಿಗಮಪದನಿಸನಾದರೂ ಹಾಡಬಾರದೆ? ಏ ಹೋಗ್ರಿ, ಸದಾಶಿವನ್ಗೆ ಅದೇ ಜ್ಞಾನ ಅಂತೆ, ಹಾಗಾಯ್ತು. ನನ್ನ ಬಂಗಾರಿ, ನಿನಗಾಗಿ ಓಡೋಡಿ ಬಂದಿದ್ದೇನೆ, ನಾ ಹಕ್ಕಿಯಂತೆ ಹಾರಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಬದುಗಾಗಿ, ನನಗಾಗಿ ನನ್ನ ಬೆಳಕಾಗಿ. ನನಗಾಗಿ ನನ್ನ ಬದುಕಾಗಿ, ನನಗಾಗಿ ನನ್ನ ಬದುಕಾಗಿ.
ಸಿಗುವ ಹಾಗೆ ಈ ಮದುವೆ ಕೊಟ್ಟಾನೆ ಹೂವಾಯಿತೀಗ ಜಾಣ ನುಡಿಗಳು ವೀರ ಸೊರಗಲು ಕಾಣಲು ಪ್ರೇಯಸಿ ನಾನು ಕಾಣಲು ಪ್ರೇಯಸಿ ನಾನು ನನಗಾಗಿ ನನ್ನ ಜೊತೆಯಾಗಿ ಈಗಲಾದ್ರೂ ಸಂತೋಷವಾಯ್ತಾ ಹಾರಿ ಬಂದ ಈ ಹಕ್ಕಿಗೆ? ಜಾನಕಿ, ಈ ಸಂಗೀತ ಯಾರಿಗೆ ಇಷ್ಟವಿಲ್ಲ ಹೇಳು? ಈ ಸಂಗೀತಕ್ಕೆ ಸತ್ತವರನ್ನು ಎಚ್ಚರ ಮಾಡುವಷ್ಟು ಶಕ್ತಿ ಇದೆ, ಅದು ಗೊತ್ತಾ ನಿನಗೆ? ಅಣ್ಣ ಅತ್ತಿಗೆ ಬಾ ಸಂಗಮೇಶ ಬಾ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೀವಿ. ಯಾಕೋ ಬರೋದು ತಡವಾಯ್ತಲ್ಲ? ಹೌದಣ್ಣ, ಟ್ರೈನ್ ಸ್ವಲ್ಪ ತಡವಾಗಿದ್ದರಿಂದ ಬರಲು ಸ್ವಲ್ಪ ಗೊತ್ತಾಯಿತು. ಏನತ್ತಿಗೆ ಚೆನ್ನಾಗಿದ್ದೀರಾ? ನನಗೇನಪ್ಪ ಆಗಿದೆ? ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳೋ ನಿಮ್ಮನ್ನ ನಮ್ಮಿಬ್ಬರ ಸಹಾಯಕ್ಕಾಗಿ ಬಾಡಿಗೆ ಎತ್ತುಗಳಂತೆ ದುಡಿಯುತ್ತಿರೋ ಮೈಲಾರಿ, ಹೆತ್ತ ತಾಯಿಗಿಂತಲೇ ಹೆಚ್ಚಾಗಿ ನೋಡಿಕೊಳ್ಳುತ್ತಿರೋ ನೀವೆಲ್ಲರೂ ನನ್ನ ಜೊತೆಯಲ್ಲಿರುವಾಗ ನನಗೇನಪ್ಪ ಆಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಅತ್ತಿಗೆ, ಇಷ್ಟು ವರ್ಷ ನೀವು ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮಪಟ್ಟಿದ್ದು ಸಾಲದೆ ಯಾವ ಜನ್ಮದ ಋಣಾನ ಬಂದನೋ ಏನೋ, ಈ ಜನ್ಮದಲ್ಲಿ ನನ್ನ ತಾಯಿಯಾಗಿ ಸಿಕ್ಕಿದ್ದರೆಂದರೆ ಅದು ನನ್ನ ಪುಣ್ಯ ಅತ್ತಿಗೆ, ನನ್ನ ಪುಣ್ಯ. ನೋಡು ಸಂಗಮೇಶ್, ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾಳೆ. ಇಂಥ ತಾಯಿಯ ಮಗನಾದ ನೀನು ಅವಳ ತಾಯ್ತನವನ್ನು ಉಳಿಸಿಕೊಂಡು ಹೋಗುವ ಭಾರ ನಿನ್ನದು ಸಂಗಮೇಶ್, ನಿನ್ನದು. ಅಣ್ಣ, ನನ್ನ ಜನ್ಮ ಇರುವವರೆಗೂ ನಿಮಗೆ ಯಾವ ದುಃಖಕರವಾಗುವಂತ ಕೆಲಸ ನಾನು ಮಾಡುವುದಿಲ್ಲ. ಇದು ನಿಮ್ಮಿಬ್ಬರ ಇದೆಲ್ಲಪ್ಪ, ಆ ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ಅತ್ತಿಗೆ, ನಿಮಗೆ ಏನ್ ತಂದಿದ್ದೀನಿ ಗೊತ್ತಾ? ಒಂದ್ ನಿಮಿಷ. ಅತ್ತಿಗೆ, ಈ ಸೀರೆ ಅಣ್ಣ, ಈ ಶರ್ಟು ಪಂಚೆ ನಿಮ್ಗೆ. ಅಲ್ಲಪ್ಪ, ಇದನ್ನೆಲ್ಲ ಯಾಕೆ ತರ್ಲಿಕ್ಕೆ ಹೋಗಿದ್ದೆ ನೀನು? ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀಯಾ? ಈ ಬಟ್ಟೆ ಬರೆ ನಮಗೆ ಯಾಕಪ್ಪ ಬೇಕು? ಹೌದು ಸಂಗಮೇಶ, ಇದೇ ದುಡ್ಡನ್ನು ನಿನ್ನ ಶಾಲೆಯ ಖರ್ಚಿಗೆ ಬಳಸಿಕೊಳ್ಳುವುದನ್ನು ಬಿಟ್ಟು ಇದೆಲ್ಲ ಯಾಕಪ್ಪ ನಮಗೆ? ಅದು ಹಾಗಲ್ಲ ಅಣ್ಣ, ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಹಣ ಅಂತ 2,000 ರೂಪಾಯಿ ಬಂದಿತ್ತು. ಅದಕ್ಕೆ ಬರುವಾಗ ನಿಮಗೆಲ್ಲ ಬಟ್ಟೆ ತಂದ್ಬಿಟ್ಟೆ ಅಣ್ಣ. ನೋಡು ಸಂಗಮೇಶ್, ನಾವು ಹಳ್ಳಿಗಳಲ್ಲಿ ಹುಟ್ಟಿ
ದಿನವಿಡೀ ಮಣ್ಣಿನಲ್ಲಿ ದುಡಿಯುವ ರೈತರು. ಅದೇ ರೈತನಾಗಿ ಹೊಟ್ಟೆಯನ್ನು ಕಟ್ಟಿ ಬಟ್ಟೆಯನ್ನು ಬಿಟ್ಟು ಮಣ್ಣಿನಲ್ಲಿ ಮೇಟಿ ಹಿಡಿದು ದುಡಿಯುವ ನಮಗೆ ಈ ಮಣ್ಣಿನ ಮಕ್ಕಳಿಗೆ ಯಾಕಪ್ಪ ಈ ಹೊಸ ಬಟ್ಟೆಗಳು? ಹೌದಪ್ಪ, ನೀನು ಸಿಟಿಲಿ ಓದುತ್ತಿರುವನು. ನೀನೇ ಒಂದೆರಡು ಜೊತೆ ಬಟ್ಟೆ ತೆಗೆದುಕೊಳ್ಳೋದನ್ನು ಬಿಟ್ಟು ನಮಗೆ ಯಾಕಪ್ಪ ತಂದಿದ್ದೀಯಾ? ಅತ್ತಿಗೆ ಚಿಕ್ಕಂದಿನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ತಾಯಿಯ ಸ್ಥಾನ ತುಂಬಿ ನಮ್ಮನ್ನೆಲ್ಲ ನಿಮ್ಮ ಹೆತ್ತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದೀರಲ್ಲ. ನಿಜವಾಗಲೂ ನೀವೇ ಹೆತ್ತ ತಾಯಿ ಅತ್ತಿಗೆ, ನೀವೇ ಹೆತ್ತ ತಾಯಿ. ಅಣ್ಣ, ಅತ್ತಿಗೆ. ಓ ಬಾ ಮೈಲಾರಿ ಬಾ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ನೋಡು ಯಾರು ಬಂದಿದ್ದಾರಂತ. ಓಹೋ, ಸಂಗಮೇಶ್ ಯಾವಾಗ ಬಂದಿಯಪ್ಪ? ಸಂಗಮೇಶ್ ಚೆನ್ನಾಗಿದ್ಯಾ ತಾನೆ? ಈಗ ತಾನೇ ಬಂದೆ ಅಣ್ಣ, ಚೆನ್ನಾಗಿದ್ದೀನಿ. ನೋಡು ಸಂಗಮೇಶ್, ನೀನು ಪರೀಕ್ಷೆ ಬರೆದದ್ದು ಚೆನ್ನಾಗಾಯ್ತು ತಾನೆ? ನೋಡು ಸಂಗಮೇಶ್, ನೀನು ಬರೆದ ಪರೀಕ್ಷೆ ನಮ್ಮ ತಾಲೂಕಿನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಬರಬೇಕು. ಅವಾಗ ನಮ್ಮ ಬಡ ರೈತರ ಮಕ್ಕಳು ಯಾವ ಜಗತ್ತಿನಲ್ಲಿಯೂ ಕಮ್ಮಿ ಇಲ್ಲ ಎಂದು ತೋರಿಸಿಕೊಳ್ಳಬೇಕು. ಅಣ್ಣ, ಖಂಡಿತವಾಗಿಯೂ ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ. ಇದು ಸತ್ಯ ಅಣ್ಣ, ಇದು ಸತ್ಯ. ಆ ನಂಬಿಕೆ ನನಗಿದೆಯಪ್ಪ. ನಿನ್ನಿಂದಾದರೂ ಈ ಮನೆ ಉದ್ಧಾರವಾಗಿ ಈ ಮನೆ ನಂದಾದೀಪ ನಿನ್ನಿಂದಾದರೂ ಬೆಳಗಬೇಕೆನ್ನುವುದೇ ನಮ್ಮ ಆಸೆಯಪ್ಪ. ಅತ್ತಿಗೆ ಅತ್ತಿಗೆ ನಿನ್ನ ಕಂಠದಿಂದ ಒಂದು ಹಾಡನ್ನು ಹಾಡಬಾರದ? ನಾನೊಬ್ಬರೇ ಯಾಕಪ್ಪ, ಎಲ್ಲರೂ ಸರಿ ಹಾಡಿಕೊಳ್ಳೋಣ. ಚೀಲಿನ ಗೂಡು ನಾವೆಲ್ಲ ಬೇರೆಯಾದರೆ ಜೀಲಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತ. ಚೀಲಿನ ಗೂಡು ನಾವೆಲ್ಲ ಬೇರೆಯಾದರೆ ಜೀಲಿಲ್ಲ, ಚೀಲಿನ ಗೂಡು ನಾವೆಲ್ಲ ಬೇರೆಯಾದರೆ ಜೀಲಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ನಮ್ಮ ಪ್ರೀತಿಯ ಸೆಲೆಯಂತೆ. ಚೀಲಿನ ಗೂಡು ನಾವೆಲ್ಲ ಬೇರೆಯಾದರೆ ಜೀಲಿಲ್ಲ, ಚೀಲಿನ ಗೂಡು ನಾವೆಲ್ಲ ಬೇರೆಯಾದರೆ ಜೀಲಿಲ್ಲ. ನಮ್ಮ ಮನಸ್ಸು ನಮ್ಮ ಅಣ್ಣನ ಕೈ ತುತ್ತು, ನಮ್ಮ ಅತ್ತಿಗೆ ಕೈ ತುತ್ತು, ನಮ್ಮ ಮಕ್ಕಳ ಮನಸ್ಸರು ಅದು ಅಣ್ಣನಿಗೆ ಗೊತ್ತು. ಮುಪ್ಪೆಗಳ ಕಾವಲನಿ ಕಣ್ಗಳಿಗೆ ಬೆಳಕು, ಅಣ್ಣನಿಗೆ ಕಾವಲನಿ ನಮಗೆ ಸುಖ ಬದುಕು. ಅಣ್ಣ ನಮ್ಮ ಅಣ್ಣಾಡಿಗಳು ನಮ್ಮದೇ ಚಂದ ಬಂದರು ತಿಂಗಳ ಬೆಳಕಿನ ಪ್ರೀತಿಯ ಸಂಸಾರ, ನೀವೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮ ಸಂಸಾರ. ಕೊಯ್ನಲ್ಲ ಕೊಯ್ಲ ಕೊಯ್ನಲ್ಲ ಕೊಯ್ಲ ಕೊಯ್ನಲ್ಲ ಕೊಯ್ಲ ಕೊಯ್ಲಾಲ ಕೊಯ್ನಲ್ಲ ಕೊಯ್ಲ ಕೊಯ್ನಲ್ಲ ಕೊಯ್ಲ ಕೊಯ್ನಲ್ಲ ಕೊಯ್ಲ. ನಡೀರಿ, ತುಂಬಾ ಹೊತ್ತಾಯ್ತು, ಎಲ್ರೂ ಸರಿ ಊಟ ಮಾಡೋಣ. ಆಯ್ತು ನೋಡಿ ಅತ್ತಿಗೆ. Oh
ಬಂದ 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 ಕಾಳಿಂಗ ಬಂದ 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 ಕಾಳಿಂಗ ಲಘು ಮಚ್ಚು ಹಿಡಿಯಕ್ಕೆಲ್ಲ ಕಾಳಿಂಗ ಎಲ್ಲಿ ನಿಲ್ಲಂಗೆಲ್ಲ ಓಡೋಡೆ 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 ಯಾರಿದ್ದೀರಾ ಮನೆಯಲ್ಲಿ? ಬಾ ಕಾಳಿಂಗ ಬಾ. ಯಾಕೆ ನಮ್ಮ ಮನೆ ಕಡೆಗೆ ಬಂದಂತಾಯ್ತಲ್ಲ? ಯಾಕೆ ಏನಾದರೂ ಕೆಲಸವಿತ್ತೆ? ಕೆಲಸವಿಲ್ಲದೆ ಎಲ್ಲಿಗೂ ಕಾಲಿಡೋನಲ್ಲ ಈ ಕಾಳಿಂಗ. ಹಾ, ಈ ನೋಟಿಸ್ಗೆ ನಿಮ್ಗೆ ಒಪ್ಪಿಗೆ ತಿಳಿಸಿ. ಮೈಲಾರಿ, ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳಪ್ಪ. ಅಣ್ಣ, ನಮ್ಮ 4 ಎಕರೆ ಜಮೀನನ್ನು ಈ ಫ್ಯಾಕ್ಟ್ರಿಗೆ ಮಾರಾಟ ಮಾಡಬೇಕೆಂದು ಈ ನೋಟಿಸ್ನಲ್ಲಿ ಬರೆದು ಕಳಿಸಿದ್ದಾರನ್ನ ಬರೆದು ಕಳಿಸಿದ್ದಾರೆ. ಇಲ್ಲ, ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರೆಯಿಂದ ಬಂದ ನಮ್ಮ ಆಸ್ತಿಯನ್ನು ಮಾರಲಿಕ್ಕೆ ನಾನೇನು ಗತಿಹೀನನಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದನಿ ಹೇಳಿದಾಗ ಕೇಳು. ರಾಜನಂತೆ ಬರ್ಕೊತೀಯ ಮಗನೇ. ಇಲ್ಲವಾದರೆ ಈ ನಿನ್ನ ಸುಂದರ ಸಮಾಜದಲ್ಲಿ ಕೊರಗಿ ಸಾಹಿತ್ಯಲೇ ಏನಂತೀಯ? ಏ ಕಾಳಿಂಗ, ಮತ್ತೊಬ್ಬರ ಮನೆಯ ಎಂಜಲು ತಿಂದು ಬದುಕುವ ನಾಯಿನ ಮಗನೇ, ನಿಮ್ಮ ಅಸೌಕಾರ ತಿತ್ತಟಕ್ಕೆ ಹೆದರಿ ನಾವೇನು ನಮ್ಮ ಹೊಲ ಮಾರುತ್ತೇನೆಂದು ತಿಳಿದುಕೊಂಡರೆ ಅದು ನಿನ್ನ ಮುಟ್ಟಾಳತನ. ಓ ಮನೆ ಹೊರಟು ಹೋಗು. ನಾಯಿ ಈ ನಿಯತ್ತಿನ ನಾಯಿ ನಮ್ಮ ದನಿ ಹೇಳಿದ ಮಾತನ್ನ ವರ್ಷಲೆ ಅಂದೇ ಬಂದಿದ್ದೇನೆ ಹೊರತು ಹಾಗೆ ಬಗಳಿ ಹೋಗೋದಕ್ಕಲ್ಲಲೇ, ಬಗಳಿ ಹೋಗೋದಕ್ಕಲ್ಲ. ಸುಮ್ಮನೆ ನಮ್ಮ ದನಿ ಹೇಳಿದ ಮಾತನ್ನ ನೆರವೇರಿಸಲಿ ಎಂದೇ ಬರೆದಿದ್ದೇನೆ ಹೊರತು ಹಾಗೆ ಬಗಳಿ ಹೋಗೋದಕ್ಕಲ್ಲ. ಈ ನಮ್ಮ ದನಿ ತೋರಿಸಿದ ಪ್ರಾಣಿಯನ್ನ ಬೇಟೆಯಾಡಿ ತಿನ್ನುವುದಲ್ಲೇ ಎತ್ತಿನ ನಾಯಿ ಕೆಲಸ. ಏ ಮಿಸ್ಟರ್, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸ್ಬೇಕಾಗತ್ತೆ. ಪೊಲೀಸ್ ಕಂಪ್ಲೇಂಟ್? ನ್ಯಾಯ ನೀತಿನ ಕಟ್ಟಾಕ್ಬಹುದು, ಸತ್ಯ ಶಾಂತಿನ ಸೊಟ್ಟಾಕ್ಬಹುದು. ಆದ್ರೆ ಸೊತ್ತು 20 ಸೆಮ್ಮನೆನಿಸಿರುವ ಕಾಳಿಗೆ ಸರ್ಪವನ್ನ ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರಲೇ ಈ ನಿನ್ನ ಸುಂದರ ಸಮಾಜ? ಕೋರ್ಟು ಕಚೇರಿ ನಮ್ಮ ದನಿಯವರ ಜೇಬಿನಲ್ಲಿರುವಾಗ ಯಾವ ಅಧಿಕಾರಿಯೂ ಏನು ಮಾಡಕ್ಕಾಗಲ್ಲ. ಅಧಿಕಾರವಿದೆ ಎಂದು ಮಾತ್ರಕ್ಕೆ ಸರ್ಕಾರವೇನು ನಿಮ್ಮಪ್ಪಂದೇನು ತಿಳಿದಿರುವೆ ಮುಟ್ಟಾಳ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ನಾವು ಬಿಟ್ಟು ಕೊಡಲಾರೆವು. ಇಲ್ಲಿಂದ ಹೊರಟು ಹೋಗು. ಸರ್ಕಾರ ಅಂದ್ರೆ ನಮ್ಮ ದನಿ ಅಂದ್ರೆ ಈ ಸರ್ಕಾರ. ಇದನ್ನರಿತು ಸುಮ್ಮನೆ ಹೊಲ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮಗಳೇ ನಡೆಯುವುದೇ ಬೇರೆ. ಏ, ಯಾರೋ ನೀನು? ನಮ್ಮ ಆಸ್ತಿಯನ್ನು ನಿಮಗೇಕೆ ಮಾರಬೇಕು? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲವ ನಿನಗೆ? ಹೊರಟು ಹೋಗಿಲ್ಲಿಂದ. ನೋಡು, ಒಂದು ಗಂಡಸರ ವ್ಯವಹಾರದಲ್ಲಿ ಒಂದು ಹೆಣ್ಣು ಬರಬಾರದಂತೆ. ಒಂದು ವೇಳೆ ಬಂದದ್ದೇ ಆದರೆ ಇದ್ದ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಬಾಯಿ ಮುಚ್ಚೋ ಹುಚ್ಚು ನಾಯಿ.
ನಮ್ಮನೆಗೆ ಬಂದು ನಮಗೆ ಎಚ್ಚರ ಹೇಳ್ತೀಯನೋ? ಕೇಳೋ ಮುಟ್ಟಾಳ, ಆ ನಿಮ್ಮ ಧನಿ ಅಷ್ಟೇ ಯಾಕೆ? ಆ ಧನಿ ಅಪ್ಪನಪ್ಪ ಬಂದ್ರು ಕೂಡ ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡೋದಿಲ್ಲ. ತೊಲಗಿಲ್ಲಿಂದ. ನಾ ಎಷ್ಟು ತಿಳಿಸಿ ಹೇಳಿದರೂ ಅರ್ಥವಾಗಲಿಲ್ಲವೆಂದರೆ ಅದು ನಿಮ್ಮ ಹಣೆ ಬರ. ಎತ್ತರಗಟ್ಟ ಸರ್ಪವನ್ನ ಎದುರಾಕಿಕೊಂಡು ಬದುಕುವುದು. ಆದ್ರೆ ಈ ಕರ್ನಾಟಕಕ್ಕೆ ಸವಾಲಾಕಿ ಬದುಕುತ್ತಿರುವ MLA ಅವರನ್ನ ಹೆಂಗ್ ಎದುರಾಕೊಂಡು ನೋಡ್ತಿರು ನೋಡ್ರಿ. ಕಾಳಿಂಗ, ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೇರುವ ಮೊದಲೇ ನೀನು ಇಲ್ಲಿಂದ ಕಾಲ್ ಕಿತ್ತರೆ ಸರಿ. ಇಲ್ಲವಾದರೆ ಇದೇ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೇ ಗದ್ದಿಗೆ ನಿನ್ನದಾಗುತ್ತದೆ. ಹೊರಟು ಹೋಗು ಇಲ್ಲಿಂದ. ಮೈಲಾರಿ, ಬೇಸಿಗೆ ಬಂದಾಗ ಬಿಸಿಲು ಜಾಸ್ತಿ, ಮಳೆ ಬಂದಾಗ ತಂಪು ಜಾಸ್ತಿ. ಇಷ್ಟ ಆತರ್ಗೆಟ್ಟ ಮಾತಾಡುತ್ತೆಲ್ಲ ಮಗಳೇ. ಒಂದೊಂದು ದಿನ ನನಗ ಅಪಾಯದ ಶಂಕೆ ಖಾತರಿ ಎಂದು ತಿಳಿದಕ್ಕೂ ನಾನಿನ್ನ ಬರುತ್ತೇನೆ ಮಗನೇ. ಕಾಳಿಂಗ, ಹೋಗು ಹೋಗು ಮಗನೇ ಹೋಗು. ಬಿಸಿಲು ಬಂದಾಗ ಬೇಸಿಗೆ ಅಂತೆ, ಮಳೆಗಾಲ ಬಂದಾಗ ಚಳಿಗಾಲ ಅಂತೆ. ದೀಪ ಉರಿಯುವ ಮುನ್ನ ದಗದಗನೆ ಉರಿಯುತ್ತದೆ ಅಂತೆ. ನಿಮ್ಮಂತ ಕೆಟ್ಟ ಶ್ರೀಮಂತರ ದರ್ಪಕ್ಕೆ, ಈ ನಾಟಕಕ್ಕೆ ಅಂತ್ಯ ಹಾರೋಕೆ ಆ ಬ್ರಹ್ಮ ನಮ್ಮಂತ ಮೈಲಾರಿ ಅಂತ ಹುಟ್ಟಿಸಿದ್ದು ನಿಜ. ನೀವು ನಿಜವಾಗಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೆ ಆದರೆ ಅದೇ ನನ್ನ 4 ಎಕರೆ ಜಮೀನನ್ನು ಖರೀದಿ ಮಾಡಿ ನಿಮ್ಮಂತ ರಾಜಕೀಯ ಪವರ್ ಅನ್ನು ಕೈಯಲ್ಲಿ ಹಿಡಿದು ಕೊಟ್ಟೆ. ಇಲ್ಲವಾದರೆ ನಿಮ್ಮಂತ ರಾಜಕೀಯದವರು ನಮ್ಮನ್ನೇನು ಮಾಡಲಾರರು. ಮಕ್ಕಳೇ, ಬಡವರಾದ ಮಾತ್ರಕ್ಕೆ ನಮ್ಮನ್ನೇನು ಅಷ್ಟೊಂದು ಕೀಳಾಗಿ ತಿಳಿದುಕೊಂಡಿರುವೆನಲೇ ಮಕ್ಕಳೇ. ಅಲ್ಲ, ಮುಂದಿನ ಪ್ರವೇಶ ನೋಡೋಣ. ಮೈಲಾರಿ, ಈ ರಾಜಕೀಯದವರನ್ನು ನಂಬೋದು ಬಹಳ ಕಷ್ಟ. ಅವ್ರನ್ನು ಎದುರು ಹಾಕಿಕೊಂಡು ಬದುಕೋದು ಅಷ್ಟೊಂದು ಸರಿಯಲ್ಲ. ಅವರು ಯಾವ ಹೊತ್ತಿನಲ್ಲಿ ಯಾರಿಗೆ ಬೆನ್ನಿಗೆ ಚೂಜುರ್ಜಿ ಹಾಕುತ್ತಾರೋ ಯಾರಿಗೂ ಗೊತ್ತಾಗುವುದಿಲ್ಲ. ಅಣ್ಣ, ಇಂಥ ರಾಜಕೀಯದವರು ನಮ್ಮನ್ನೇನು ಮಾಡಲಾರರು. ನಮ್ಮನ್ನೇನು ಮಾಡಲಾರರು. ಅವರ ಮಾತಿಗೆ ನೀವೇಕೆ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀರಾ? ಅಲ್ಲಪ್ಪ, ಹಾಗಂತ ಹಾವಿನ ಹೊತ್ತದಲ್ಲಿ ಕೈ ಹಾಕೋದಕ್ಕಾಗುತ್ತಾ? ಈ ರಾಜಕೀಯ ರಾಕ್ಷಸರಲ್ಲಿ ಬೆನ್ನೆ ಹಿಂದೆ ಚೂರಿ ಹಾಕೋರೇ ಹೆಚ್ಚಾಗಿದ್ದಾರೆ. ಅದಕ್ಕೆ ಯಾವುದಕ್ಕೂ ನೀನು ಹುಷಾರಾಗಿರುವುದೇ ಒಳ್ಳೆಯದು. ಸರಿ, ನಡೀರಿ, ತುಂಬಾ ಹೊತ್ತಾಯ್ತು. ಮೊದಲು ಊಟ ಮಾಡೋರಂತೆ. ಆಗಲಿ, ನಡಿ ಅತ್ತಿಗೆ, ಹೋಗೋಣ. ಬಾರಪ್ಪ.